ನಮಸ್ಕಾರ ವೀಕ್ಷಕರೇ, ಪ್ರಿಯ ವೀಕ್ಷಕರೇ, ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ನಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹ್ಯಾಟ್ರಿಕ್ ಗೆಲುವು. ಸ್ನೇಹಿತರೆ, RCB ಇದೀಗ ಹ್ಯಾಟ್ರಿಕ್ ಗೆಲುವನ್ನು ಪಡೆದುಕೊಂಡಿದೆ. ಸ್ನೇಹಿತರೆ, IPL ಶುರುವಾದ ಮೊದಲಾರ್ಧದಲ್ಲಿ ಸತತ 7 ಪಂದ್ಯಗಳನ್ನು ಸೋತಿದ್ದು, RCB ಎರಡನೆಯ ದ್ವಿತೀಯಾರ್ಧದಲ್ಲಿ ಬರೋಬ್ಬರಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸುವ ಮೂಲಕ ಅಂಕಪಟ್ಟಿಯಲ್ಲಿ ಮೇಲೆ ಬಂದಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, RCB 4 ಪಂದ್ಯಗಳನ್ನು ಗೆಲ್ಲುವ ಮೂಲಕ 8 ಅಂಕಗಳನ್ನು ಪಡೆದುಕೊಂಡು 7ನೆಯ ಸ್ಥಾನದಲ್ಲಿ ಬಂದು ಕುಳಿತಿದೆ ಅಂತಾನೆ ಹೇಳ್ಬೋದು. RCB ಅಭಿಮಾನಿಗಳಿಗೆ ಎಂದು ನಿರಾಸೆ ಮಾಡದಂತೆ RCB ಕಳೆದ 3 ಪಂದ್ಯಗಳಿಂದ ಉತ್ತಮವಾದ ಆಟವನ್ನು ಆಡುತ್ತಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಅಭಿಮಾನಿಗಳ ಮೆಚ್ಚುಗೆಯನ್ನ ಕೂಡ ಪಡೆದುಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಇದೀಗ 3 ಪಂದ್ಯಗಳನ್ನ ನೆದ್ದ ನಂತರ RCB ಇದೀಗ ಪ್ಲೇ ಆಫ್ನ ಕನಸು ಇನ್ನೂ ಜೀವಂತವಾಗಿದೆ ಅಂತ ಅಭಿಮಾನಿಗಳೆಲ್ಲರೂ ಕೂಡ ಕ್ಯಾಲ್ಕುಲೇಟರ್ ಅನ್ನ ಹಿಡಿದು ಲೆಕ್ಕಾಚಾರ ಮಾಡಲು ಆರಂಭಿಸಿದ್ದಾರೆ. ಸ್ನೇಹಿತರೆ, ನಿನ್ನೆ ನಡೆದಂತಹ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಮಾರಕ ಬೌಲಿಂಗ್ ಮಾಡಿದಂತಹ RCB ಬೌಲರ್ಗಳು ಗುಜರಾತ್ ಟೈಟನ್ಸ್ ಅನ್ನ ಬಗ್ಗು ಬಡಿದ್ರು ಅಂತಾನೆ ಹೇಳ್ಬೋದು. ಕೇವಲ 147 ರನ್ಗಳನ್ನ ಬಾರಿಸುವಲ್ಲಿ ಗುಜರಾತ್ ಸಫಲವಾಯಿತು ಅಂತಾನೆ ಹೇಳ್ಬೋದು. ಅದರಲ್ಲಿಯೂ ಮಿಯಾ ಸಿರಾಜ್ ರವರ ಬೌಲಿಂಗ್ ಮಾತ್ರ ಬೆಂಕಿ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಉತ್ತಮವಾದ ಬೌಲಿಂಗ್ ಅನ್ನ ಮಾಡಿ, ಅದೇ ರೀತಿ ನಮ್ಮ ಕಿಂಗ್ ಕೊಹ್ಲಿ ರನ್ ಔಟ್ ಮಾತ್ರ ಬೆಂಕಿಯಾಗಿತ್ತು ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಅದೇನೇ ಆಗಲಿ, RCB ಗುಜರಾತ್ ಟೈಟನ್ಸ್ನ ವಿರುದ್ಧ ಗೆದ್ದು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದೆ. ಅದೇ ರೀತಿ ಗುಜರಾತ್ ಟೈಟನ್ಸ್ ನೀಡಿದಂತಹ 147 ರನ್ಗಳ ಟಾರ್ಗೆಟ್ ಅನ್ನ ಭರ್ಜರಿಯಾಗಿ ಸಾಧಿಸುವಲ್ಲಿ ಯಶಸ್ಸನ್ನ ಕಂಡು GTಯ ವಿರುದ್ಧ ಸತತ 2 ಗೆಲುವುಗಳನ್ನು ಸಾಧಿಸಿಕೊಂಡಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಗುಜರಾತ್ ಟೈಟನ್ಸ್ ನೀಡಿದ 147 ರನ್ಗಳನ್ನ ಬೆನ್ನಟ್ಟಿದಂತಹ ನಮ್ಮ RCB ತಂಡ ಬರೋಬ್ಬರಿ ಪವರ್ ಪ್ಲೇನಲ್ಲಿ 92 ರನ್ಗಳನ್ನ ಬಾರಿಸುವ ಮೂಲಕ ಉತ್ತಮವಾದ ಆರಂಭವನ್ನು ಪಡೆದುಕೊಳ್ತು ಅಂತಾನೆ ಹೇಳ್ಬೋದು. ಫ್ಯಾಫ್ ಡು ಪ್ಲೆಸಿಸ್ ಪವರ್ ಪ್ಲೇನಲ್ಲಿ 50 ದಾಖಲಿಸುವ ಮೂಲಕ RCBಯ ಎರಡನೆಯ ಅತಿ ವೇಗದ 50ಯನ್ನು ದಾಖಲಿಸಿದ್ರು ಅಂತಾನೆ ಹೇಳ್ಬೋದು. ಅದೇ ರೀತಿ ಫ್ಯಾಫ್ ಡು ಪ್ಲೆಸಿಸ್ ರವರು ಔಟ್ ಆದ ನಂತರ RCBಗೆ ಒಂದು ದೊಡ್ಡ ಆಘಾತವೇ ಆಗಿತ್ತು. ಅದೇ ರೀತಿ ಬಂದಂತಹ ಎಲ್ಲ ಬ್ಯಾಟರ್ಗಳು ಬಂದ ದಾರಿಗೆ ಸುಂಕವಿಲ್ಲದಂತೆ ಪೆವಿಲಿಯನ್ ಕಡೆ ಮರಳಿದರು. ಎಲ್ಲರೂ ಕೂಡ ಹೊಸ ಬ್ಯಾಟರ್ಗಳು ಪೆವಿಲಿಯನ್ ಕಡೆ ಮರಳಲು ಆರಂಭಿಸಿದರು. ಒಂದು ಕಡೆಯಲ್ಲಿ ನಿಂತು ಬ್ಯಾಟಿಂಗ್ ಮಾಡುತ್ತಿದ್ದ ವಿರಾಟ್ ಕೊಹ್ಲಿ ಕೊನೆಗೂ ಕೂಡ ನೂರ್ ಅಹಮದ್ ಅವರ ಬೌಲಿಂಗ್ನಲ್ಲಿ ವಿಕೆಟ್ ಕೀಪರ್ಗೆ ಕ್ಯಾಚ್ ನೀಡುವ ಮೂಲಕ ಅವರು ಕೂಡ ಪೆವಿಲಿಯನ್ ಕಡೆ ಮರಳಿದರು. ಅದೇ ರೀತಿ ಎಂದಿನಂತೆ ನಮ್ಮ ಮ್ಯಾಚ್ ಫಿನಿಷರ್ ಆದಂತಹ ದಿನೇಶ್ ಕಾರ್ತಿಕ್ ಹಾಗೂ ಸ್ವಪ್ನಲ್ ಸಿಂಗ್ ರವರು ಬಂದು ಮ್ಯಾಚ್ ಅನ್ನ ಗೆಲ್ಲಿಸುವ ಮೂಲಕ RCB ಅಭಿಮಾನಿಗಳಿಗೆ ಖುಷಿಯನ್ನ ಕೊಟ್ಟರು ಅಂತಾನೆ ಹೇಳ್ಬೋದು. ಸ್ನೇಹಿತರೆ, RCB ಈ ಬಾರಿಯ IPL ನಲ್ಲಿ ಪ್ಲೇ ಆಫ್ ನ ತಲುಪುತ್ತಾ, ಅದೇ ರೀತಿ ಈ ಒಂದು ಗುಜರಾತ್ ಟೈಟನ್ಸ್ ನ ವಿರುದ್ಧದ ಪಂದ್ಯದಲ್ಲಿ RCBಯ ಬೌಲಿಂಗ್ ಹೇಗಿತ್ತು ಎಲ್ಲದರ ಬಗ್ಗೆ ನೀವು ಕಮೆಂಟ್ ಅನ್ನ ಮಾಡಿ. ಅದೇ ರೀತಿ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಫಾಲೋವನ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮಾಹಿತಿಯೊಂದಿಗೆ ಸಿಗ್ತೇನೆ. ಧನ್ಯವಾದಗಳು.